ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಬೆನೆಟಿಕ್ ಟೆಸ್ಟ್ ಪ್ರೊಸೀಜರ್ ಮಾಡ್ತಾ ಇದೀವಿ. ಅಂದ್ರೆ ಯೂರಿನ್ ಒಳಗಡೆ ಬೆನೆಟಿಕ್ ಟೆಸ್ಟ್ ಮಾಡಿ ಶುಗರ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಏನಂತೀವಿ ಬೆನೆಟಿಕ್ ಟೆಸ್ಟ್ ಅಂತ ಕರಿತೀವಿ. ಸೊ ಆ ಬೆನೆಟಿಕ್ ಟೆಸ್ಟ್ ಪ್ರೊಸೀಜರ್ ಯಾವ ತರ ಮಾಡ್ತಾರ ಅಥವಾ ಯಾವ ತರ ಅದಕ್ಕೆ ಯೂರಿನ್ ಹಾಕ್ತಾರ, ಯಾವ ತರ ನಾವು ಅದನ್ನ ರಿಸಲ್ಟ್ ನೋಡ್ತೀವಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೀವಿ. ಸೊ ಮೊದಲಿಗೆ ಬೆನೆಟಿಕ್ ಟೆಸ್ಟ್ ಮಾಡ್ಲಿಕ್ಕೆ ಏನೇನು ಇನ್ಸ್ಟ್ರೂಮೆಂಟ್ ಬೇಕು ಅಥವಾ ರಿಕ್ವೈರ್ಮೆಂಟ್ ಬೇಕಂತ ನೋಡೋಣ. ಸೊ ಇಲ್ಲಿ ರಿಕ್ವೈರ್ಮೆಂಟ್ ಏನ್ ಬೇಕಂದ್ರೆ ಮೊದಲಿಗೆ ಬನ್ಸನ್ ಬರ್ನರ್ ಅಂತೇಳಿ ಬರ್ನರ್ ಬೇಕಾಗ್ತದೆ ನಮ್ಗೆ, ಅಥವಾ ಲ್ಯಾಂಪ್ ಅಂತ ಕರಿತೀವಿ ನಾವು ಇದಕ್ಕೆ. ಅದಾದ್ಮೇಲೆ ಬೆನೆಟಿಕ್ ರಿಯೇಜೆಂಟ್, ಸೊ ಬೆನೆಟಿಕ್ ರಿಯೇಜೆಂಟ್ ನಾವಿಲ್ಲಿ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಲಾರ್ಜ್ ಗ್ಲಾಸ್ ಟೆಸ್ಟ್ ಅಥವಾ ಗ್ಲಾಸ್ ಟೆಸ್ಟ್ ಗಳನ್ನ ಇಲ್ಲಿ ಯೂಸ್ ಮಾಡ್ತೀವಿ ನಾವು. ಸೊ ಅದಾದ್ಮೇಲೆ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅನ್ನ ಯೂಸ್ ಮಾಡ್ತೀವಿ ಇಲ್ಲಿ. ಓಕೆ, ಸೊ ಟೆಸ್ಟ್ ಟ್ಯೂಬ್ ನಾವು ಹೋಲ್ಡ್ ಮಾಡ್ಲಿಕ್ಕೆ ಟೆಸ್ಟ್ ಟ್ಯೂಬ್ ಹೋಲ್ಡರ್ ನ ಯೂಸ್ ಮಾಡ್ತೀವಿ. ಸೊ ಇವೆಲ್ಲ ರಿಕ್ವೈರ್ಮೆಂಟ್ಸ್ ಗಳನ್ನ ನಾವು ಬೆನೆಟಿಕ್ ಟೆಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಸ್ಯಾಂಪಲ್ ಅನ್ನು ನಾವು ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಇನ್ ಕೇಸ್ ನಾವೇನಾದ್ರೂ ಯೂರಿನ್ ಒಳಗಡೆ ಬೆನೆಟಿಕ್ ಟೆಸ್ಟ್ ಮಾಡ್ತೀವಿ ಅಂದ್ರೆ ಯೂರಿನ್ ಸ್ಯಾಂಪಲ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಯೂರಿನ್ ಸ್ಯಾಂಪಲ್ ನ ಯೂರಿನ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ, ಅಥವಾ ನಾವೇನಾದ್ರೂ ಸ್ಟೂಲ್ ಮಾಡ್ತಿದ್ವಿ ಅಂದ್ರೆ ಸ್ಟೂಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಈಗ ನಾವು ಯೂರಿನ್ ಒಳಗಡೆ ನಾವು ಬೆನೆಟಿಕ್ ಮಾಡ್ತಾ ಇದ್ದಾಗ ಯೂರಿನ್ ಅನ್ನ ತಗೊಂಡು ಸ್ಯಾಂಪಲ್ ರಿಸಲ್ಟ್ ಟೆಸ್ಟ್ ನ ಮಾಡ್ತೀವಿ. ಸೊ ಮೊದಲಿಗೆ ಪ್ರೊಸೀಜರ್ ನ ನೋಡೋಣ. ಪ್ರೊಸೀಜರ್ ಯಾವ ತರ ಮಾಡ್ತೀವಿ ಅಂದ್ರೆ, ಸೊ ಮೊದಲನೇ ಸ್ಟೆಪ್ ಏನಪ್ಪಾ ಅಂದ್ರೆ ಒಂದು ಲಾರ್ಜ್ ಗ್ಲಾಸ್ ಟೆಸ್ಟ್ ನ ತಗೋಬೇಕು. ಅದಕ್ಕೆ ಟೆಸ್ಟ್ ಹೋಲ್ಡರ್ ನ ಅಟ್ಯಾಚ್ ಮಾಡ್ಬೇಕಾಗ್ತದೆ. ಸೊ ಟೈಟ್ ಆಗಿ ಟೆಸ್ಟ್ ಹೋಲ್ಡರ್ ನ ಅಟ್ಯಾಚ್ ಮಾಡಿ ಈ ತರ ಅದನ್ನ ಟೈಟ್ ಮಾಡ್ಕೋಬೇಕು. ಓಕೆ, ಸೊ ಈ ತರ ಬೀಳದೆ ಇರೋ ತರ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಈ ಟೆಸ್ಟ್ ಗೆ ನಾವು 5 ml ಬೆನೆಟಿಕ್ ರಿಯೇಜೆಂಟ್ ನ ಹಾಕೋಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಬೆನೆಟಿಕ್ ರಿಯೇಜೆಂಟ್ ಇದೆ. ಸೊ ಬೆನೆಟಿಕ್ ರಿಯೇಜೆಂಟ್ ನಾವು ಲಾರ್ಜ್ ಗ್ಲಾಸ್ ಟೆಸ್ಟ್ ಗೆ ಹಾಕೊಂತೀವಿ. ಓಕೆ, ಸೊ ನಾವು ಅವಾಗಲೇ ಮಾರ್ಕ್ ಮಾಡ್ದಂಗೆ ಇದಕ್ಕೆ 5 ml ಬೆನೆಟಿಕ್ ರಿಯೇಜೆಂಟ್ ನ ಹಾಕ್ತಾ ಇದೀವಿ. ಸೊ ಇವಾಗ ಬೆನೆಟಿಕ್ ರಿಯೇಜೆಂಟ್ ನ ಹಾಕೊಂಡ್ಮೇಲೆ ಏನ್ ಮಾಡ್ಬೇಕಂದ್ರೆ ಇದನ್ನ ಬನ್ಸನ್ ಬರ್ನರ್ ಇಂದ ಹೀಟ್ ಮಾಡ್ಬೇಕಾಗ್ತದೆ. ಓಕೆ, ಲ್ಯಾಂಪ್ ಇಂದ ಹೀಟ್ ಮಾಡ್ಬೇಕಾಗ್ತದೆ. ಸೊ ಮೊದಲಿಗೆ ನಾವು ಬನ್ಸನ್ ಬರ್ನರ್ ನ ಸ್ಟಾರ್ಟ್ ಮಾಡೋಣ. ಸೊ ಈಗ ಇದನ್ನ ಬೆನೆಟಿಕ್ ರಿಯೇಜೆಂಟ್ ನ ಹೀಟ್ ಮಾಡೋಣ. ಓಕೆ, ಸ್ಲೋ ಆಗಿ. ನಾವು ಯಾವಾಗಲೂ ಬೆನೆಟಿಕ್ ರಿಯೇಜೆಂಟ್ ನ ಹೀಟ್ ಮಾಡಬೇಕಾದ್ರೆ ಯಾವುದೇ ಕೆಮಿಕಲ್ ನ ಹೀಟ್ ಮಾಡಬೇಕಾದ್ರೆ ಅದರ ಮೌತ್ ನಮ್ಮ ಅಪೋಸಿಟ್ ಡೈರೆಕ್ಷನ್ ಒಳಗೆ, ಯಾಕಂದ್ರೆ ನಮ್ ಡೈರೆಕ್ಷನ್ ಇದ್ದಾಗ ಅದು ಹೀಟ್ ಜಾಸ್ತಿಯಾಗಿ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಅದನ್ನ ಅಪೋಸಿಟ್ ಡೈರೆಕ್ಷನ್ ಒಳಗಡೆ ಇಟ್ಟು ನಾವು ಅದನ್ನ ಹೀಟ್ ಮಾಡ್ತಾ ಇರಬೇಕು. ಓಕೆ, ಸೊ ಈ ತರ ಸ್ಲೋ ಆಗಿ ಹೀಟ್ ಮಾಡ್ತಾ ಇರಬೇಕು. ಸೊ ಈ ಬೆನೆಟಿಕ್ ರಿಯೇಜೆಂಟ್ ನ ಯಾಕೆ ಹೀಟ್ ಮಾಡ್ಬೇಕಂತಂದ್ರೆ ನಾವು ಈ ಒಂದು ಬೆನೆಟಿಕ್ ರಿಯೇಜೆಂಟ್ ಪ್ಯೂರಿಟಿ ಚೆಕ್ ಮಾಡ್ಲಿಕ್ಕೆ, ಅಥವಾ ಅದ್ರದ್ದು ರಿಯೇಜೆಂಟ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಅಥವಾ ಎಕ್ಸ್ಪೈರ್ ಆಗಿದೆಯೋ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ನಾವು ಈ ಬೆನೆಟಿಕ್ ರಿಯೇಜೆಂಟ್ ನ ಹೀಟ್ ಮಾಡ್ತೀವಿ. ಸೊ ಹೀಟ್ ಮಾಡ್ಬೇಕಾದ್ರೆ ನಮ್ಗೆ ಸ್ಟ್ರೀಮ್ ಏನಾದ್ರು ಅದರಲ್ಲಿ ಕಾಣ್ತಾ ಇತ್ತು ಅಂದ್ರೆ ಮೇಲ್ಗಡೆ, ಅವಾಗ ಅದನ್ನ ಹೀಟ್ ಮಾಡೋದನ್ನ ಸ್ಟಾಪ್ ಮಾಡ್ಬೇಕು ನಾವು. ಓಕೆ, ಸೊ ಸ್ಲೋ ಆಗಿ ಎರಡೂ ಕಡೆ ಬದಿಯಿಂದ ಹೀಟ್ ಮಾಡ್ತಾ ಇರಬೇಕು. ಸೊ ಈ ತರ ಏರ್ ಬಬಲ್ಸ್ ಏನಾದ್ರು ಬರಾಕತ್ತು ಅಂದ್ರೆ ಅದನ್ನ ಹೀಟ್ ನ ಸ್ಟಾಪ್ ಮಾಡ್ಬೇಕು ನಾವು. ಸೊ ಈ ತರ ಹೀಟ್ ಮಾಡ್ತಾ ಇರ್ಬೇಕು. ಸೊ ಅದ್ರೊಳಗಡೆ ಈ ತರ ಏನಾದ್ರು ಸ್ಟೀಮ್ ಬರ್ತಾ ಇತ್ತು ಅಂದ್ರೆ, ಅಥವಾ ಈ ತರ ಏರ್ ಬಬಲ್ಸ್ ಏನಾದ್ರು ಬರ್ತಾ ಇತ್ತು ಅಂದ್ರೆ ಅದನ್ನ ಹೀಟ್ ಮಾಡೋದನ್ನ ಸ್ಟಾಪ್ ಮಾಡ್ಬೇಕು. ಇಲ್ಲಿ ಸ್ಟೀಮ್ ಬರ್ತಾ ಇದೆಯಲ್ಲ, ಈ ತರ ಸ್ಟೀಮ್ ಬಂದಾಗ ಅಥವಾ ಇಲ್ಲಿ ಏರ್ ಬಬಲ್ಸ್ ಬರ್ತಾ ಇದೆಯಲ್ಲ, ಸೊ ಈ ತರ ಬಂದಾಗ ಹೀಟ್ ಮಾಡೋದನ್ನ ನಾವು ಸ್ಟಾಪ್ ಮಾಡ್ಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ಬೇಕಂದ್ರ 8 to 10 ಡ್ರಾಪ್ಸ್ ಯೂರಿನ್ ಸ್ಯಾಂಪಲ್ ಹಾಕ್ಬೇಕಾಗ್ತದೆ. ಸೊ ಯೂರಿನ್ ಸ್ಯಾಂಪಲ್ ಎಲ್ಲಿದೆ, ಸೊ ಯೂರಿನ್ ಸ್ಯಾಂಪಲ್ ನಾವು ತಗೊಂಡು ಇದಕ್ಕೆ 8 to 10 ಡ್ರಾಪ್ಸ್ ಸೆಗ್ಮೆಂಟೆಡ್ ಏನಿರುತ್ತಲ್ಲ ಯೂರಿನ್, ಸೆಗ್ಮೆಂಟೆಡ್ ಯೂರಿನ್ ಅನ್ನ ಹಾಕೋಬೇಕು. ಅಂದ್ರೆ ಕೆಳಗಡೆ ಏನಿರುತ್ತಲ್ಲ ಆ ಯೂರಿನ್ 8 to 10 ಡ್ರಾಪ್ಸ್ ನಾವು ಇದಕ್ಕೆ ಹಾಕೋಬೇಕಾಗ್ತದೆ. ಸೊ ಈ ತರ ಸೊ ಈ ತರ ನಾವು ಯೂರಿನ್ ಅನ್ನ ಹಾಕೋಬೇಕು ಇದಕ್ಕೆ. ಸೊ ಇದಕ್ಕೆ ಯೂರಿನ್ ಅನ್ನ ಹಾಕೊಂಡಾದ್ಮೇಲೆ ಇದನ್ನ ಮತ್ತೊಳಿ ಅಗೇನ್ ಇನ್ನೊಂದ್ಸಾರಿ ಹೀಟ್ ಮಾಡ್ಬೇಕಾಗ್ತದೆ. ಇದನ್ನ ಟೆಸ್ಟ್ ಟ್ಯೂಬ್ ಅನ್ನ ನೋಡ್ರಿ ಇವಾಗ ಹೀಟ್ ಮಾಡ್ತಾ ಇದೀನಿ. ಸೊ ಮೊದಲಿಗೆ ಟಿಲ್ಟ್ ಮಾಡ್ತಾ ಇರಬೇಕು, ಅದಾದ್ಮೇಲೆ ಹೀಟ್ ಮಾಡ್ಬೇಕು ಇದನ್ನ ಸ್ಲೋ ಆಗಿ 1 ರಿಂದ 2 ನಿಮಿಷ. ಇದನ್ನ ಆಮೇಲೆ ಮತ್ತೊಂದ್ಸಾರಿ ಹೀಟ್ ಮಾಡ್ಬೇಕು. ಎರಡು ಬದಿಯಿಂದ ಹೀಟ್ ಮಾಡ್ತಾ ಇರಬೇಕು. ಸೊ ಈ ತರ ಹೀಟ್ ಮಾಡಿದ್ಮೇಲೆ ಇದ್ರದ್ದು
ಮೈಟ್ ಬಿ ಇದ್ರೊಳಗೆ ಏನಾದ್ರು ಶುಗರ್ ಜಾಸ್ತಿ ಇತ್ತಂದಾಗ ನಾವು ಯಾವಾಗ ಯೂರಿನ್ ಹಾಕಿ ಸ್ಟಾರ್ಟ್ ಮಾಡ್ತೀವಲ್ಲ ಹೀಟ್ ಮಾಡೋದು, ಅವಾಗಲೇ ಇದ್ರದ್ದು ಕಲರ್ ಚೇಂಜಸ್ ಕಾಣ್ತಾ ಇರುತ್ತೆ. ಸೊ ಆದ್ಮೇಲೆ ನಾವು ಇದನ್ನ ಕಂಪ್ಲೀಟ್ ಪ್ರೊಸೀಜರ್ ಮಾಡ್ಬೇಕಾದ್ರೆ, ಈಗ ಹೀಟ್ ಮಾಡಿದ್ಮೇಲೆ ನಾವು ಏನೇ ಮಾಡ್ಬೇಕಂದ್ರೆ ವಾಟರ್ ಒಳಗಡೆ ಇದನ್ನ ಕೂಲ್ ಮಾಡ್ಬೇಕು. ಇಟ್ ಮೈಟ್ ಬಿ ರನ್ನಿಂಗ್ ಟ್ಯಾಪ್ ವಾಟರ್ ಒಳಗಾದ್ರೂ ಕೂಲ್ ಮಾಡ್ಬೋದು, ಅಥವಾ ನಾವು ವಾಟರ್ ಒಳಗಡೆ ಕೂಲ್ ಮಾಡ್ಬೇಕು ಟೆಸ್ಟ್ ಟ್ಯೂಬ್. ಓಕೆ, ಸೊ ಇವಾಗ ಏನ್ ಮಾಡ್ಬೇಕಂದ್ರ ಈ ಒಂದು ಟೆಸ್ಟ್ ಟ್ಯೂಬ್ ಅನ್ನ ಕೂಲ್ ಮಾಡ್ಬೇಕಾಗ್ತದೆ ನಾವು ರನ್ನಿಂಗ್ ಟ್ಯಾಪ್ ವಾಟರ್ ಒಳಗಡೆ. ಸೊ ಈ ತರ ಟ್ಯಾಪ್ ವಾಟರ್ ಒಳಗಡೆ ಇದನ್ನ ಕೂಲ್ ಮಾಡ್ಬೇಕು. ಓಕೆ, ಬೋತ್ ಸೈಡ್. ಸೊ ಕೂಲ್ ಮಾಡಿದ್ಮೇಲೆ ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಅಬ್ಸರ್ವೇಷನ್ ಮಾಡ್ಬೇಕು ನಾವು. ಸೊ ಅಬ್ಸರ್ವೇಷನ್ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಕಾಣ್ತಾ ಇದೆ ಕಲರ್ ಚೇಂಜಸ್. ಸೊ ನಾವು ಮೊದಲಿಗೆ ಕೆಮಿಕಲ್ ಹಾಕಿದಾಗ ಯಾವ ತರ ಇತ್ತು, ಬ್ಲೂ ಕಲರ್ ಇತ್ತು. ಸೊ ಇನ್ ಕೇಸ್ ಅದರೊಳಗಡೆ ಏನಾದ್ರು ಶುಗರ್ ಇತ್ತಂದ್ರೆ ಅದು ಕಲರ್ ಚೇಂಜ್ ಆಗತ್ತಾ. ಇಟ್ ಮೈಟ್ ಬಿ ಗ್ರೀನ್ ಆಗಿರ್ಬೋದು, ಅಥವಾ ಆರೆಂಜ್ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ರೆಡ್ ಆಗಿರ್ಬೋದು, ಅಥವಾ ಬ್ರೀಕ್ ರೆಡ್ ಆಗಿರ್ಬೋದು. ಈ ತರ ಕಲರ್ ಚೇಂಜಸ್ ಆಗುತ್ತಾ. ಸೊ ನಿಮ್ಗೆ ಕೆಳಗಡೆ ಕೊಡ್ತೀನಿ ಇಲ್ಲಿ, ಈ ತರ ಇದೆ ನೋಡಿ. ಇದ್ರದ್ದು ಅಥವಾ ಗ್ರೀನ್ ಕಲರ್ ಇತ್ತಂದ್ರ 0.5%, ಆಮೇಲೆ ಆರೆಂಜ್ ಕಲರ್ ಇತ್ತಂದ್ರ 1% ಅಥವಾ 1.5%, ಯೆಲ್ಲೋ ಕಲರ್ ಇತ್ತಂದ್ರ 1%, ಆಮೇಲೆ ಬ್ರೀಕ್ ರೆಡ್ ಇತ್ತಂದ್ರ 2%. ಈ ತರ ನಾವು ಈ ಒಂದು ಶುಗರ್ ನ ಗ್ರಾಜುಯೇಷನ್ ಮಾಡ್ತೀವಿ ಬೆನೆಟಿಕ್ ರಿಯೇಜೆಂಟ್ ಒಳಗಡೆ. ಸೊ ಇದು ಕಂಪ್ಲೀಟ್ ಬೆನೆಟಿಕ್ ರಿಯೇಜೆಂಟ್ ಪ್ರೊಸೀಜರ್ ಇನ್ ಯೂರಿನ್ ಟೆಸ್ಟ್. ಸೊ thank you for watching this video, and please do subscribe our channel. Thank you.